ಮಾಜಿ ರಾಜ್ಯಸಭಾ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ KR ಜಯದೇವಪ್ಪ ಅವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪಂಚಮಶಾಲೆ ಶ್ರೀಪೀಠದ ಜಗದ್ಗುರುವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಕರ್ನಾಟಕದ ವಿವಿಧ ಮಠಾಧೀಶರ ಪಾದಗಳಿಗೂ ಸಹ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದು ಸನ್ಮಾನ್ಯ ಶ್ರೀ ಅಶೋಕ್ ಕೇಣಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಗರದ ಎಲ್ಲ ಸರ್ವ ಜನಾಂಗದ ಅಣ್ಣ ಡಾಕ್ಟರ್ ಶಾಮೂರು ಶಿವಶಂಕರಣ್ಣನವರೇ, ಸ್ವಾಗತ ಸಮಿತಿಯ ಎಲ್ಲ ಸದಸ್ಯ ಬಂಧುಗಳೇ, ದಾವಣಗೆರೆ ನಗರದ ಎಲ್ಲ ನಾಗರಿಕ ಬಂಧುಗಳೇ, ಸುದ್ದಿ ಮಾಧ್ಯಮದ ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರುವಂತೆ ಸನ್ಮಾನ್ಯ ಶ್ರೀ ಅಶೋಕ್ ಕೇಣಿಯವರು ಬೀದರ್ ಜಿಲ್ಲೆಯವರು. ಬೀದರ್ ಜಿಲ್ಲೆಗೂ ಮತ್ತು ದಾವಣಗೆರೆಗೂ ಎಲ್ಲಿಗೆ ಸಂಬಂಧ ಅಂತಕ್ಕಂಥದ್ದು ಈಗ ತೋರಿಸಿಕೊಟ್ಟಿದ್ದಾರೆ. ಈ ಒಂದು ಸಮಾರಂಭ, ಈ ಒಂದು ವೇದಿಕೆಯಲ್ಲಿ ಅಥವಾ ಈ ಒಂದು ಮೈದಾನದಲ್ಲಿ ಅನೇಕ ಸಮಾರಂಭಗಳು ಇದುವರೆಗೂ ಆಗಿದ್ದಾವೆ. ಧಾರ್ಮಿಕ ಸಮಾರಂಭಗಳಾಗಿದ್ದಾವೆ, ರಾಜಕೀಯ ಸಮಾರಂಭಗಳಾಗಿದ್ದಾವೆ, ಸಾಂಸ್ಕೃತಿಕ ಸಮಾರಂಭಗಳು ಆಗಿದ್ದಾವೆ, ಶೈಕ್ಷಣಿಕ ಸಮಾರಂಭಗಳು ಆಗಿದ್ದಾವೆ. ಆದರೆ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬದ ಸಮಾರಂಭ ಇಷ್ಟೊಂದು ಅದ್ಧೂರಿಯಾಗಿ ಆಗಿರ್ತಕ್ಕಂಥ ಇದುವರೆಗೂ ಈ ವೇದಿಕೆಯಲ್ಲಿ ಈ ಒಂದು ಮೈದಾನದಲ್ಲಿ ಆಗಿಲ್ಲ ಅಂತಕ್ಕಂಥ ಬಿಟ್ಟು ನಾನು ಭಾಳ ಹೆಮ್ಮೆಯಿಂದ ಹೇಳುತ್ತೇನೆ. ಇವತ್ತು ದಿವಸ ದಾವಣಗೆರೆ ಜನತೆಯನ್ನು ನಾವೆಲ್ಲರೂ ಸಹ ಸ್ಮರಿಸಬೇಕು. ಎಲ್ಲರೂ ಸಹ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದೀರಿ. ದಾವಣಗೆರೆ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಒಂದು ಸಮಾರಂಭ ಇದಾಗಿದೆ. ಸನ್ಮಾನ್ಯ ಶ್ರೀ ಕೇಣಿಯವರಿಗೆ ಭಗವಂತ ಅವರಿಗೆ ಐಶ್ವರ್ಯ ಕೊಡಬೇಕಾಗಿಲ್ಲ, ಅವರು ಆಗರ್ಭ ಶ್ರೀಮಂತರವರು. ಇಂದಿನ ಹೈದರಾಬಾದ್ನ ನಿಜಾಮರಿಗೆ ಅವರು ಸಾಲ ಕೊಟ್ಟಿರ್ತಕ್ಕಂಥ ಮಂತ್ರದ ಹುಟ್ಟಿ ಬಂದಿರತಕ್ಕಂಥವ್ರು. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಈಗೇನು ವೇದಿಕೆ ಮೇಲೆ ಎಲ್ಲ ಸರ್ವ ಧರ್ಮ ಗುರುಗಳ ಒಂದು ಕೃಪಾಶೀರ್ವಾದ ಅವರಿಗೆ ಬೇಕು. ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಬೇಕು. ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾತ್ರ ಹೇಳಿ, ಅವರಿಗೆ ಇನ್ನೂ ಭಗವಂತ ಆರೋಗ್ಯವನ್ನು ಕೊಡಲಿ ಅಂತಕ್ಕಂಥ ತಮ್ಮೆಲ್ಲ ಕೃಪಾಶೀರ್ವಾದ, ಪರಮ ಪೂಜ್ಯ ಜಗದ್ಗುರುವರ ಕೃಪಾಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.